ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಜಯದೇವ್ ಮಲ್ಲಿಗೋಸ್ಕರ ನಿಜವಾಗ್ಲೂ ಕೂಡ ಕೂತಲ್ಲಿ ಕೂರ್ತಿಲ್ಲ, ನಿಂತಲ್ಲಿ ನಿಲ್ತಿಲ್ಲ, ಅಷ್ಟು ಮಟ್ಟಿಗೆ ಮಲ್ಲಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಅತ್ತ ಕಡೆ ಗೌತಮ್ ಮತ್ತು ಭೂಮಿ ಇಬ್ಬರು ಕೂಡ ಒಂದಾಗೋದ್ರ ಮುಖಾಂತರ ಇಲ್ಲಿ ಅಪ್ಪ ಮಗ ಕೂಡ ಒಂದಾಗ್ತಿದ್ದಾರೆ. ಮಿಂಚು ನಿಜವಾಗ್ಲೂ ಕುಸಿದು ಹೋಗ್ತಿದ್ದಾಳೆ. ಅಂಥದ್ದು ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ನಿಜವಾಗ್ಲೂ ಕಣ್ಣೀರು ಹಾಕ್ತಿದ್ದಾರೆ. ಅದಕ್ಕೆ ಕಾರಣ ಗೌತಮ್ ಅವ್ರಿಗೆ ಹುಷಾರಿಲ್ಲ. ಗೌತಮ್ಗೆ ನಿಜಕ್ಕೂ ಕೂಡ ಚಳಿ ಜ್ವರ ಬಂದಿದೆ, ಪ್ರಜ್ಞೆ ಕೂಡ ಇಲ್ಲ. ಇದರಿಂದಾಗಿ ನಿಜಕ್ಕೂ ನರಳಾಡ್ತಿರೋದು ಭೂಮಿ ಆಗಿದ್ದಾರೆ. ಈ ಕಡೆ ಮಕ್ಕಳನ್ನ ಕೂಡ ಅಲ್ಲಿ ಮಲಗಿಸಿ ಇಲ್ಲಿ ತನ್ನ ಗಂಡನ ಹಾರೈಕೆಯಲ್ಲಿ ಮುಳುಗಿದ್ದಾರೆ ಭೂಮಿ. ಈ ಕಡೆ ಭೂಮಿ ಅವರ ಮನೆಗೂ ಗೌತಮ್ ಮನೆಗೂ ಹೋಗಿ ಬರುವುದನ್ನ ಅಲ್ಲಿರ್ತಕ್ಕಂಥ ಒಟ್ಟಾರ್ಧ ಮಂದಿ ಗಮನಿಸಿದ್ದೆ. ಇಬ್ಬರ ನಡುವೆ ಬರೀ ಏನೂ ಇರಬೇಕು ಅಂತ ಹೇಳಿ ಸಂಬಂಧ ಕಲ್ಪಿಸಿ ಮಾತನಾಡ್ತಿದ್ದಾರೆ. ಎತ್ತ ಕಡೆ ಮಲ್ಲಿ ಕೂಡ ಜಯದೇವ್ ಮನೆಗೆ ಹೋಗಿ ಬಂದಿದ್ಲು. ಜಯದೇವ್ಗೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ಏಟನ್ನ ಕೊಟ್ಟಿದ್ಲು ಕೂಡ. ಆ ಏಟನ್ನ ನೆನಪು ಮಾಡಿಕೊಂಡು ಈ ಕ್ಷಣಕ್ಕೂ ಕೂಡ ಜಯದೇವ್ ನರಳಾಡ್ತಿದ್ದಾರೆ. ಬಿಕಾಸ್ ಇಲ್ಲಿ ಜಯದೇವ್ಗೆ ಯಾವುದೇ ಕಾರಣಕ್ಕೂ ಕೂಡ ಮಲ್ಲಿಗೆ ಡಿವೋರ್ಸ್ ಕೊಡೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ಮಲ್ಲಿಗೆ ಡಿವೋರ್ಸ್ ಕೊಟ್ಟರೆ ಅವಳು ಆರಾಮಾಗಿರ್ತಾಳೆ, ಖುಷಿಯಾಗಿರ್ತಾಳೆ. ಈಗಲೇ ಬೇರೆ ರೀತಿ ಚೇಂಜ್ ಆಗಿದ್ದಾಳೆ. ಮೊದಲೆಲ್ಲ ಹೇಗಿದ್ಲು, ಆದರೆ ಈಗ ಹೇಗಾಗಿದ್ದಾಳೆ ಇಲ್ಲ. ಯಾವುದೇ ಕಾರಣಕ್ಕೂ ಅವಳಿಗೆ ಡಿವೋರ್ಸ್ ಕೊಡಬಾರ್ದು. ಕೊಟ್ಟರೆ ಅವಳು ಆರಾಮಾಗಿದ್ಬಿಡ್ತಾಳೆ. ಅವಳು ನರಳಾಡೋದನ್ನು ನಾನು ನೋಡಲೇಬೇಕು ಅಂತ ಹೇಳಿ ಜಯದೇವ ಅನ್ಕೋತಿದ್ದಾರೆ. ಅಷ್ಟರಲ್ಲಿ ಅವರ ತಮ್ಮ ಅಲ್ಲಿಗೆ ಬರ್ತಾರೆ. ಪೃಥ್ವಿ ಕೂಡ ಬಂದಿದ್ದೆ, ಪಾರ್ಥ ಕೂಡ ಬಂದಿದ್ದೆ ಅಲ್ಲಿಗೆ. ನಿಜಕ್ಕೂ ಏನೋಣ ಮಲ್ಲಿ ಅದಕ್ಕೆ ಬಂದಿದ್ರಂತೆ ನಿಜನ ಅಂದಾಗ ಹೌದು ಬಂದಿದ್ಲು, ಏನೀಗ ಅಂತ ಕೇಳ್ತಿದ್ದಾರೆ. ಯಾಕೆ ಬಂದಿದ್ರು ಏನು ನೀನು ಭೂಮಿ ಅದಕ್ಕೆ, ಹಾಗೆ ಅಣ್ಣನ ಬಗ್ಗೆ ಕೇಳಬೇಕಿತ್ತಲ್ವ, ಅವರು ಖಂಡಿತವಾಗ್ಲೂ ವಿಷಯ ಗೊತ್ತಿರುತ್ತೆ ಅಂತ ಹೇಳಿ ಪಾರ್ಥ ಹೇಳಿದಾಗ ಅವ್ರ ಬಗ್ಗೆ ನಾನು ಯಾಕೆ ಕೇಳಿ, ನನಗೆ ಅವಳು ಸೈನ್ ಬೇಕಾಗಿತ್ತು, ಅದಕ್ಕೋಸ್ಕರ ಅವಳನ್ನ ಕರ್ಸ್ಕೊಂಡಿದ್ದೆ ಅಷ್ಟೇ. ಅದನ್ನ ಬಿಟ್ಟು ಅವ್ರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಿದ್ದಾರೆ. ಏನ್ ಮಾತಾಡ್ತಿದ್ಯಾ ಅಣ್ಣ, ಅವರು ನನ್ನ ಅಣ್ಣ ಅದಕ್ಕೆ, ನಮ್ಮ ಅಣ್ಣ ಅದಕ್ಕೆ ತಾನೇ, ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕಲ್ವಾ, ಅದನ್ನ ಬಿಟ್ಟು ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಪಾರ್ಥ ಹೇಳಿದಾಗ, ನಿನಗೆ ಅಣ್ಣ ಅದಕ್ಕೆ ಇರಬಹುದು, ಆದರೆ ನನಗೆ ಯಾವುದೇ ರೀತಿಯ ಸಂಬಂಧ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಲೈಫ್ ಚೆನ್ನಾಗಿರಬೇಕು, ದುಡ್ಡೇ ಅಷ್ಟೇನೆ ಅಂತ ಹೇಳಿ ಜಯದೇವ್ ಹೇಳಿದಾಗ, ದುಡ್ಡಿಂದಾನೇ ಎಲ್ಲವೂ ಕೂಡ ಸಿಗೋದಿಲ್ಲ ಅಣ್ಣ, ಖಂಡಿತವಾಗ್ಲೂ ನೀನಿವತ್ತು ದುಡ್ಡು 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 ಅಂತ ಹೇಳ್ತಿದ್ಯಾ. ನಿನಗೆ ದುಡ್ಡಿನ ಮುಂದೆ ಯಾವುದೇ ರೀತಿಯ ಸಂಬಂಧಗಳು ಕೂಡ ಕಾಣಿಸ್ತಿಲ್ಲ. ಆದರೆ ನಿನಗೆ ಮುಂದೊಂದು ದಿನ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಸಂಬಂಧ ಏನು ಅಂತಕ್ಕಂಥದ್ದು. ಅವತ್ತು ನೀನು ಏನೇ ಮಾಡಿದ್ರು ಕೂಡ ನಿನ್ನ ಆ ದಿನಗಳು ವಾಪಸ್ ಬರುವುದಿಲ್ಲ. ಖಂಡಿತ ಆ ದಿನಗಳಿಗೋಸ್ಕರ ನೀನು ಶಪಿಸ್ತೀಯ. ಒಂದಲ್ಲ ಒಂದಿನ ದುಡ್ಡು ಏನೇನು ಅಲ್ಲ ಸಂಬಂಧದ ಮುಂದೆ ಅಂತಕ್ಕಂಥ ಸತ್ಯ ನಿನಗೆ ಗೊತ್ತಾಗತ್ತೆ ಅಂತ ಹೇಳಿ ಪಾರ್ಥ ಅಲ್ಲಿಂದ ಹೋಗ್ತಾರೆ. ಈ ದಡ್ರಿಗೆಲ್ಲ ಏನು ಹೇಳಬೇಕು, ಗೌತಮ್ ಭೂಮಿ ಹೋದ್ರಂತೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಕಂತ. ನಮ್ಮ ಲೈಫು ಮಜಾ ಮಾಡಿಕೊಂಡು ಆರಾಮಾಗಿ ನಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಇನ್ನೊಬ್ಬರ ಬಗ್ಗೆ ಎಲ್ಲ ಯೋಚನೆ ಮಾಡೋದು. ನಿಮಗೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಒಂದಿನ ನಾನೇ ಸರಿ ಅಂತಕ್ಕಂಥದ್ದು ಅಂತ ಹೇಳಿ ಜಯದೇವ್ ಅನ್ಕೋತಾರೆ. ಈ ಕಡೆ ನಿಜಕ್ಕೂ ಕೂಡ ಅದಿಯಾಗಿ ಯೋಚನೆ ಆಗ್ಬಿಡ್ತಾ ಯಾಕೆ ಒಂದು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಲಿಲ್ಲ, ಆರಾಮಾಗಿ ಸೈನ್ ಮಾಡಿದ್ರೆ ಲೀಗಲಿ ನಾನು ಮತ್ತೆ ಜೈ ಎಷ್ಟು ಚೆನ್ನಾಗಿರ್ಬೋದಿತ್ತು, ಆಸ್ತಿ ಕೂಡ ಕೈಗೆ ಸೇರ್ತಿತ್ತು, ಏನು ಮಾಡಿಕೊಂಡ್ರು ಜೈ ಅಂತ ಹೇಳಿದೀಯಾ ಯೋಚನೆ ಮಾಡ್ತಿದ್ರೆ. ಇತ್ತ ಕಡೆ ಮಲ್ಲಿಗೆ ಆನಂದ್ ಕಾಲ್ ಮಾಡ್ತಾರೆ. ಏನಮ್ಮ ಆಯಿತು ಹೋಗಿದ್ಯಾ ಅಂದಾಗ ಹೌದು ಹೋಗಿದ್ದೆ ಅಣ್ಣ, ನೀವು ಹೇಳ್ಕೊಟ್ಟಿರೋ ಧೈರ್ಯದಿಂದಾನೇ ಹೋಗಿ ಮಾತಾಡಿದೆ, ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದ್ರಷ್ಟೇ ಆಸ್ತಿ ಪೇಪರ್ಗೆ ಸೈನ್ ಹಾಕ್ತೀನಿ ಅಂತ ಹೇಳಿದ ಮಾತನ್ನ ಕೇಳಿ ನಿಜಕ್ಕೂ ಜಯದೇವ್ ಅವರು ಹಾಗೆ ನಿಂತಲ್ಲೇ ಕೂಡ ಕುಸ್ತು ಹೋಗ್ಬಿಟ್ರು ಅಂತ ಹೇಳ್ತಾರೆ. ಹೌದಾ ಒಳ್ಳೆ ಕೆಲಸನೇ ಮಾಡಿದ್ಯಾ, ಅವ್ನು ಡಿವೋರ್ಸ್ ಕೊಡೋ ತನಕ ಯಾವುದೇ ಕಾರಣಕ್ಕೂ ಕೂಡ ನೀನು ಕೂಡ ಸಹಿ ಹಾಕ್ಬೇಡ ಅಂತ ಹೇಳಿ ಆನಂದ್ ಹೇಳ್ಕೊಡ್ತಾರೆ. ಹೌದು ಗೌತಮ್ಗೆ ಆಗಿಂದ ಕಾಲ್ ಮಾಡ್ತಿದ್ದೇನೆ, ಕಾಲ್ ಪಿಕ್ ಮಾಡ್ತಿಲ್ಲ, ನೀನೇ ಸ್ವಲ್ಪ ಫೋನ್ ಕೊಡ್ತೀಯಾ ಅಂದಾಗ ಅಯ್ಯೋ ದಯವಿಟ್ಟು ಬೇಡ, ನೀವು ಕಾಲು ಮಾಡಬೇಡಿ, ಇಲ್ಲಿಗೆ ಬರಲೂಬೇಡಿ, ಇಲ್ಲಿ ನಿಜಕ್ಕೂ ಕೂಡ ಗಂಡ ಹೆಂಡತಿ ಒಂದಾಗ್ತಾರೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಮಲ್ಲಿ ನೀನು ಅಂತ ಆನಂದ್ ಕೇಳ್ತಾರೆ. ಹೌದು ಬಾಬವ್ರಿಗೆ ಹುಷಾರಿಲ್ಲ, ಹಾಗಾಗಿ ಅಕ್ಕವ್ರೇ ಹೋಗಿ ರಾತ್ರಿಯಿಂದ ಅವರ ಹರಕೆಯನ್ನು ಮಾಡ್ತಿದ್ದಾರೆ. ಹೀಗೆ ಆದರೆ ಖಂಡಿತವಾಗ್ಲೂ ಅಕ್ಕ ಭಾವವರು ಒಂದಾಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಮಲ್ಲಿ ಹೇಳ್ತಾರೆ. ಜೊತೆಗೆ ನೀವೀಗ ಬರ್ತೀರಾ ಅಂದಾಗ ಇಲ್ಲಪ್ಪ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಆ ಕಡೆ ತಲೆ ಅಂತೂ ಹಾಕೋದಿಲ್ಲ, ಅಲ್ಲಿ ಏನೇನಾಯಿತು ಅನ್ನೋದನ್ನು ನನಗೆ ತಕ್ಷಣಕ್ಕೆ ಅಪ್ಡೇಟ್ ಮಾಡ್ತಿರು ಮಲ್ಲಿ ಅಂತ ಹೇಳಿ ಆನಂದ್ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಗೌತಮ್ ಅವ್ರಿಗೆ ಕಷಾಯ ಅಂತ ಭೂಮಿ ಮಾಡ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಗೌತಮ್ ಅವ್ರಿಗೆ ಎಚ್ಚರ ಆಗುತ್ತೆ. ತಗೊಳ್ಳಿ ಕಷಾಯ ತಿಂಡಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ನೀವು ರಾತ್ರಿ ಪೂರ ಯಾಕೆ ನನ್ನ ಕಣ್ಮುಂದೆ ಕಾಣಿಸ್ಕೋತಾ ಇದ್ರಿ, ರಾತ್ರಿ ಪೂರ ನೀನು ನಮಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಲ್ವಾ, ಚೆನ್ನಾಗಿರ್ಬೇಕಾದ್ರು ಎಚ್ಚರ ಆಗಿರ್ಬೇಕಾದ್ರು ಹುಷಾರಿಲ್ದಿರ್ಬೇಕಾದ್ರೂ ನೀವೇ ಕಾಣಿಸ್ತಿರ್ತೀರಲ್ಲ, ಇದೇನು ನಿಜಾನು ನನ್ನ ಭ್ರಮೆನೂ ಒಂದು ಕೂಡ ಗೊತ್ತಾಗ್ತಿಲ್ವಲ್ಲ ಅಂತ ತಲೆ ಚಚ್ಕೋತಿದ್ದಾರೆ ಗೌತಮ್ ಅವರು. ಈ ಕಡೆ ಭೂಮಿ ಏನನ್ನ ಕೂಡ ಹೇಳ್ತಿಲ್ಲ. ಇದರ ನಡುವೆ ಅಲ್ಲಿಗೆ ಡಾಕ್ಟರ್ ಕೂಡ ಬರ್ತಾರೆ. ಡಾಕ್ಟರ್ ಬಂದಿದ್ದೆ ಹೇಗಿದ್ರ ಗೌತಮ್ ಅಂತಿದ್ದಾಗೆ, ಹಾಗಿದ್ರೆ ಇದೆಲ್ಲ ನಿಜಾನ ಭೂಮಿ, ನನಗೋಸ್ಕರ ಇಡೀ
ರಾತ್ರಿ ನಿದ್ರೆಗಿಟ್ಟು ಸೇವೆ ಮಾಡಿದ್ರ ಅಂತ ಗೌತಮ್ ಅನ್ಕೋತಾರೆ. ನಂತರ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಮೆಡಿಸಿನ್ ಕೊಟ್ಟಿದ್ರ ಅಲ್ವಾ ಅಂತ ಹೇಳಿ ಇಲ್ಲಿ ಡಾಕ್ಟರ್ ಭೂಮಿಯನ್ನ ಕೇಳಿದಾಗ, ಡಾಕ್ಟರ್ ನೀವು ಹೇಳಿದಾಗ ಟೈಮ್ ಟು ಟೈಮ್ ಎಲ್ಲ ಸ್ಕೆಡ್ಯೂಲ್ಡಲ್ಲೂ ಕೂಡ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಇನ್ನೇನು ಹುಷಾರಾಗ್ತಾರೆ ಅಂತ ತಿಳಿಸಿ ಡಾಕ್ಟರ್ ಹೋಗ್ತಾರೆ. ನಂತರ ಇಲ್ಲಿ ಟ್ಯಾಬ್ಲೆಟ್ ಇದೆ, ಇದನ್ನು ತೊಗೊಂಡ್ಬಿಡಿ ಗೌತಮ್ ಅವರೇ ಅಂತ ಹೇಳಿ ಇಲ್ಲಿ ಭೂಮಿ ಕೂಡ ಹೋಗ್ಬಿಡ್ತಾರೆ. ಇಲ್ಲಿ ಗೌತಮ್ಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಜೊತೆಗೆ ಅತ್ತ ಕಡೆ ಜಯದೇವ ಯೋಚನೆ ಮಾಡ್ತಾ ಇರಬೇಕಿದ್ರೆ ದಿಯಾ ಅಲ್ಲಿಗೆ ಬರ್ತಾಳೆ. ದಿಯಾ ಬಂದಿದೆ, ಏನಿದು ಯಾಕೆ ರೀತಿ ನಡ್ಕೊಂಡ್ರೆ, ಅವರು ನಿಜಕ್ಕೂ ಕೂಡ ಡಿವೋರ್ಸ್ ಕೇಳಿದ್ರಲ್ವಾ, ಡಿವೋರ್ಸ್ ಕೊಟ್ಟಿದ್ರೆ ಲೀಗಲಿ ಅವಳಿಂದ ದೂರ ಆಗ್ತಿದ್ರೆ ಇಡೀ ಆಸ್ತಿಗೆ ಸೈನ್ ಮಾಡಿಕೊಟ್ಟು ಹೋಗ್ತಿದ್ಲು. ಜೊತೆಗೆ ನಾನು ನೀವು ಲೀಗಲಿ ಖುಷಿ ಆಗಿರ್ಬೋದಿತ್ತು, ಯಾಕೆ ರೀತಿ ಮಾಡ್ಕೊಂಡ್ರಿ ಅಂದಾಗ ನೀನೇನು ನನ್ನ ಹತ್ರ ಮಾತಾಡೋಕೆ ಬರಬೇಡ, ಯಾವುದೇ ಕಾರಣಕ್ಕೂ ಕೂಡ ನಾನು ಅವಳಿಗೆ ಡಿವೋರ್ಸ್ ಕೊಡೋದಿಲ್ಲ. ಯಾಕೆ ಡಿವೋರ್ಸ್ ಕೊಡಬೇಕು ಅವಳಿಗೆ, ನಿನಗೆ ಹೆಂಡತಿ ಸ್ಥಾನ ಕೊಟ್ಟಿದ್ದೇನೆ ತಾನೇ ಬೇಬಿ, ಸುಮ್ಮನೆ ನೀನು ಇದ್ಬಿಡು, ಅದನ್ನು ಬಿಟ್ಟು ಯಾರೇ ನನಗೆ ಬಂದು ಹೇಳಿದ್ರು ಕೂಡ ನಾನು ಮಲ್ಲಿಗೆ ಡಿವೋರ್ಸ್ ಕೊಡುವುದಿಲ್ಲ ಅಂತ ಹೇಳಿ ಆ ಒಂದು ಪೇಪರನ್ನು ಹರಿದು ಪೀಸ್ ಮಾಡಿಬಿಡ್ತಾರೆ. ಜೊತೆಗೆ ಇಲ್ಲಿ ಆ ಮಲ್ಲಿ ಖುಷಿಯಾಗಿರಬಾರ್ದು, ಎಷ್ಟು ಆರಾಮಾಗಿದ್ದಾಳೆ, ನಾನೇನಾದರೂ ಈಗ ಡಿವೋರ್ಸ್ ಕೊಟ್ಬಿಟ್ರೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ಬಿಡ್ತಾಳೆ ಜೀವನದಲ್ಲಿ, ನನಗೆ ಅದು ಯಾವುದೇ ಕಾರಣಕ್ಕೂ ಕೂಡ ಇಷ್ಟ ಇಲ್ಲ, ಅದೇ ಕಾರಣಕ್ಕೆ ನಾನು ಅವಳಿಗೆ ಡಿವೋರ್ಸ್ ಕೊಡುವುದಿಲ್ಲ ಅಂತ ಹೇಳ್ತಿರೋದು. ಯಾವುದೇ ಕಾರಣಕ್ಕೂ ನಾನು ಅವಳಿಗೆ ಡಿವೋರ್ಸ್ ಕೊಡೋದಿಲ್ಲ ಅಂತಾನೆ ಜಯದೇವಿ ಹೇಳ್ತಾರೆ. ನಂತರ ಇಲ್ಲಿ ಭೂಮಿ ಕೆಳಗಡೆ ಇಳಿದು ಬರ್ತಿದ್ದಾಗೆ ಜನಗಳು ಒಬ್ಬೊಬ್ರು ಒಂದೊಂದನ್ನು ಮಾತನಾಡ್ಕೊತಿದ್ದಾರೆ, ಗುಸು ಪಿಸು ಅಂತಿದ್ದಾರೆ. ಈ ಕಡೆ ಭೂಮಿಯನ್ನು ಏನಮ್ಮ ಭೂಮಿ ಬಂದು ಇಷ್ಟು ದಿನ ಆಯಿತು, ನಿನ್ನ ಗಂಡ ಒಂದಿನ ಕೂಡ ಬರಲಿಲ್ವಲ್ಲ, ಹೌದು ಗೌತಮ್ ರೂಮಲ್ಲಿ ಏನು ಕೆಲಸ, ನಿನಗೂ ಗೌತಮ್ಗೆ ಏನು ಸಂಬಂಧ ಇದೆ, ನಿಜಕ್ಕೂ ಕೂಡ ಗೌತಮ್ ಇಂಥವನು ಅಂತ ನಾವು ಅಂದ್ಕೊಂಡಿರಲಿಲ್ಲ, ಹಾಗೆ ಹೀಗೆ ಅಂತ ಜನಗಳು ಒಬ್ಬೊಬ್ರು ಒಂದೊಂಥರ ಮಾತಾಡ್ಕೋತಾರೆ. ಇದರಿಂದಾಗಿ ಭೂಮಿ ಸಿಡಿದಿದ್ದ. ನೀವೇ ಹೇಳ್ತಿದ್ರಲ್ವಾ ಗೌತಮ್ ಅವರು ಯಾರೇ ಹೊಸಬ್ರು ಬಂದರು ಟೀ ಕಾಫಿ ತಿಂಡಿ ಎಲ್ಲ ಮಾಡಿಕೊಡ್ತಾರೆ ಅಂತ, ನಿಮಗೆ ಎಷ್ಟು ದಿನ ನೀವು ಕೇಳಿ ತಂದ್ಕೊಡ್ತಾರೆ, ನಿಮಗೆ ಒಳ್ಳೆ ರೀತಿ ನಡ್ಕೊಂಡಿದ್ದಾರೆ, ಜೊತೆಗೆ ನಿಮಗೆ ಸಹಾಯ ಮಾಡಿದ್ದಾರೆ ನಿಮ್ಮ ಮನೆ ಮಗನ ರೀತಿನೇ. ಆದರೆ ಇವತ್ತು ಅವ್ರ ಬಗ್ಗೆನೇ ಈ ರೀತಿ ಮಾತಾಡ್ತಿದ್ರಲ್ಲ, ನಾಚಿಕೆ ಆಗೋದಿಲ್ವಾ ನಿಮಗೆ, ನೀವೆಲ್ಲ ಮನುಷ್ಯರ, ನಿಜಕ್ಕೂ ನಿಮ್ಮ ಮನಸ್ಸಲ್ಲಿ ಎಂಥ ಕೊಳಕು ಭಾವನೆ ತುಂಬಿಕೊಂಡಿದೆ, ಅವ್ರಿಗೆ ಹುಷಾರಿಲ್ಲ, ಅದನ್ನು ಯಾರಾದರೂ ಗಮನಿಸಿದ್ರ ಅಂತ ಹೇಳಿ ಭೂಮಿ ಎಲ್ಲರನ್ನ ಕೂಡ ತರಾಟೆಗೆ ತಗೋತಾರೆ. ನಾನು ಯಾರು ಅವ್ರು ಯಾರು ಅನ್ನೋ ವಿಷಯ ನಿಮಗೆ ಗೊತ್ತಿದೆಯಾ ಅಂತಿದ್ದಾಗೆ ಮಲ್ಲಿ ಹೇಳ್ಬಿಡಿ ಅಕ್ಕ, ಮೊದಲು ನೀವೇ ಅವರ ಗಂಡ ಹೆಂಡತಿ ಸಂಬಂಧ ಇದೆ ಅಂತ ಹೇಳ್ಬಿಡಿ ಅಂತ ಮಲ್ಲಿ ಅನ್ಕೋತಿದ್ದಾಳೆ. ಬಟ್ ಇಲ್ಲಿ ಭೂಮಿಯ ಒಂದು ವಿಷಯವನ್ನು ಹೇಳುವುದಿಲ್ಲ. ಇಲ್ಲಿ 5 ವರ್ಷದಿಂದ ಅವ್ರು ಇಲ್ಲೇ ಇದ್ದಾರೆ, ಅವ್ರ ಬಗ್ಗೆ ಈ ರೀತಿ ಮಾತಾಡ್ಬಿಟ್ರಲ್ಲ ಅಂತ ತುಂಬ ಬೆಚ್ಚ ಮಾಡಿಕೊಂಡು ಸಿಡಿದೆದ್ದು ಪಾಠ ಕಲಿಸಿ ಭೂಮಿ ಅಲ್ಲಿಂದ ಹೋಗ್ತಾರೆ. ನಂತರ ಇತ್ತ ಕಡೆ ಮಿಂಚು ರೀತಿನೇ ಭೂಮಿ ಕೂಡ ಡೈರಿ ಬರೀತಿದ್ದಾರೆ, ಇಲ್ಲಿ ನಾನು ಅವ್ರನ್ನ ಬಿಟ್ಟು ಹೋದೆ ಬಿಕಾಸ್ ಅವ್ರು ಚೆನ್ನಾಗಿರಬೇಕು ಅಂತ, ಬಟ್ ಏನು ಮಾಡೋದು, ಅವರು ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಗ್ತದೆ, ನಂಗೆ ಏನು ಮಾಡಬೇಕು ಅಂತಲೇ ತೋಚ್ತಿಲ್ಲ ಅಂತ ಭೂಮಿ ಅನ್ಕೋತಾ ಇದ್ರೆ ಆ ಕಡೆ ಮಿಂಚು ಕೂಡ ಡೈರಿಯನ್ನು ಬರೀತಿದ್ದಾಳೆ. ತದನಂತರ ಕಬೋರ್ಡನ್ನು ತೆಗೆದು ಓಪನ್ ಮಾಡ್ತಿದ್ದಾಗ ಆಲ್ಬಮ್ ಕೆಳಗಡೆ ಬಿದ್ದೋಗುತ್ತೆ. ಆ ಆಲ್ಬಮನ್ನು ನೋಡಿದೆ ಆಕೆ ಶಾಕ್ ಆಗ್ತಿದ್ದಾಳೆ. ಬಿಕಾಸ್ ಆಕಾಶ್ ಜೊತೆ ತೆಗೆದಿರ್ತಕ್ಕಂಥ ಫೋಟೋ ಎಲ್ಲವನ್ನ ಕೂಡ ಅದ್ರ ಒಳಗಡೆ ಗೌತಮ್ ಅವರು ಹಾಕಿದ್ದಾರೆ. ತದನಂತರ ಇತ್ತ ಕಡೆ ಕಬೋರ್ಡನ್ನು ಅಲ್ಲಿ ಏನೋ ಹುಡುಕ್ತಿದ್ದಂತಹ ಆಕಾಶ್ ಕೂಡ ಕಬೋರ್ಡನ್ನು ಬೀಳಿಸ್ಬಿಡ್ತಾನೆ. ಆಗ ಅದರಲ್ಲಿ ತನ್ನ ಅಮ್ಮನ ಜೊತೆ ಗೌತಮ್ ಇರೋದನ್ನು ನೋಡಿದ್ದೆ, ಇವರೇ ನನ್ನ ಅಪ್ಪನ, ಹಾಗಿದ್ರೆ ನಮ್ಮ ಪಪ್ಪನೇ ನನ್ನ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ. ಅಲ್ಲಿಂದ ಹೋಗಿ ಗೌತಮ್ ಅವ್ರನ್ನ ಅಪ್ಕೋತಾರೆ. ಪಪ್ಪ ನನಗೆ ಗೊತ್ತಾಗೋಯ್ತು ಪಪ್ಪ, ನೀವೇ ನನ್ನ ಡ್ಯಾಡಿ ಅಂತ ಆಕಾಶ್ ಹೇಳ್ತಿದ್ರೆ ಕಣ್ ತುಂಬ್ಕೊತಿದ್ದಾರೆ ಗೌತಮ್. ಈ ಕಡೆಗೆ ಭೂಮಿಗೂ ಕೂಡ ನೋಡಿ ಅದನ್ನು ಖುಷಿ ಆಗ್ತದೆ. ಆದರೆ ಅತ್ತ ಕಡೆ ಮಲ್ಲಿನ ಹುಡ್ಕೊಂಡು ಜಯದೇವ್ ಒಟ್ಟಾರಿಗೆ ಬರ್ತಾರೆ, ಮಲ್ಲಿಗೋಸ್ಕರ ಮಂಡಿ ಉರ್ತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನು ಮರಿಬೇಡಿ.